ಹೆಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ನನ್ನ ಚಾನೆಲ್ಗೆ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಇವತ್ತು ನಾನೊಂದು ಸಿಂಪಲ್ಲಾಗಿ ಎಸ್ ಅಥವಾ ನೋ ಅಥವಾ ಮೇ ಬಿ ಅನ್ನೋ ರೀಡಿಂಗ್ ಮಾಡ್ತೀನಿ. ನಿಮಗೆ ಎಸ್ ಬಂತು ಅಂದರೆ ಒಳ್ಳೆಯದು. ಅಕಸ್ಮಾತ್ ನೋ ಬಂತು ಅಂದರೆ ನಿಮ್ಗೆ ಅದು ಎಸ್ ಆಗಬೇಕಿತ್ತು ಅಂತಂದರೆ ಆ ಎಸ್ ಮಾಡೋಕ್ಕೆ ಏನು ಮಾಡಬೇಕು, ಎಸ್ ಬಂದರೂ ಕೂಡ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಮಾಡಬೇಕು ಅಂತೆಲ್ಲ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ರೀಡಿಂಗ್ ಶುರು ಮಾಡೋಣ. ಶಫ್ಲಿಂಗ್ ಮಾಡ್ತೇನೆ. ಓಕೆ, ಸರಿ ಆಯ್ತು, ಗೊತ್ತಾಯ್ತು. ಕೆಲವ್ರಿಗೆ ಆಯಿತಾ, ಎಲ್ರಿಗೂ ಇದು ಮೆಸೇಜ್ ಇರಲ್ಲ. ಬಟ್ ಕೆಲವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ ಇವಾಗೇ ನಿಮ್ಗೆ ಆನ್ಸರ್ ಗೊತ್ತಾಗೋದು ಅವಶ್ಯಕತೆ ಇಲ್ಲ ಅಂತ. ಕೆಲವ್ರಿಗೆ ಸ್ವಲ್ಪ ಮಟ್ಟಿರೋ ಅಂದರೆ ತುಂಬ ಕಮ್ಮಿ ಜನಕ್ಕೆ ಇವಾಗಲೇ ಆನ್ಸರ್ ಗೊತ್ತಾಗೋ ಅಂಥದ್ದೇನೋ ಅರ್ಜೆಂಟ್ ಇಲ್ಲ. ಮೇ ಬಿ ಬಿಕಾಸ್ ನೀವು ಇನ್ನೂ ಮೆಂಟಲಿ, ಫಿಸಿಕಲಿ ಅಥವಾ ಎಮೋಷ್ನಲಿ ರೆಡಿ ಇಲ್ಲ ಅಂತಲೂ ಆಗಿರ್ಬೋದು. ಗೊತ್ತಿಲ್ಲ ಏನಕ್ಕೆ ಬಂತು ಅಂತ. ಬಟ್ ತಕ್ಷಣ ಕೆಲವ್ರಿಗೆ ಮಾತ್ರ ಆಯಿತಾ, ನಿಮಗೆ ಅಂದರೆ ನಿಮಗೆ ರೆಸೊನೇಟ್ ಆದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಮೇ ಬಿ ನಿಮ್ಗೆ ಇವಾಗ ಆನ್ಸರ್ ಗೊತ್ತಾಗೋದು ಬೇಡ ಅಂತ ಅರ್ಥ. ಓಕೆ, ಫಸ್ಟು 6 ಆಫ್ ಸ್ವೋರ್ಡ್ಸ್, ಸರಿ. ಸೆಕೆಂಡ್ ಏಸ್ ಆಫ್ ಸ್ವೋರ್ಡ್ಸ್ ಆಯಿತು. ಮೂರನೇದು ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಕೆಳಗಡೆ 6 ಆಫ್ ವಾಂಡ್ಸ್ ಇದೆ. ನಾನು ಏಸ್ ಆಫ್ ಸೋರ್ಸ್ಗೆ ಒಂದು ಎಕ್ಸ್ಟ್ರಾ ಕಾರ್ಡ್ ಪುಲ್ ಮಾಡ್ತೇನೆ. ಥ್ಯಾಂಕ್ ಯು. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಆ್ಯಂಡ್ ಕೆಳಗಡೆ ಇದೆ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್. ಓಕೆ, ಸೊ ಕೆಲವ್ರಿಗೆ ಏನಕ್ಕೆ ಇದು ನಿಮ್ಗೆ ಇವಾಗಲೇ ಆನ್ಸರ್ ಗೊತ್ತಾಗಬಾರ್ದು ಅಂತ ಬಂತು ಅಂದರೆ ನಿಮಗೆ ತುಂಬ ಕೆಲಸ ಇದೆ ಮಾಡೋಕ್ಕೆ. ಅಂದರೆ ಯೂನಿವರ್ಸ್ ನಿಮಗೆ ಇದೊಂದು ಕಷ್ಟದ ಪೀರಿಯಡ್ ಟೈಮ್ ಇರ್ಬೋದು, ನಿಮಗೆ ಕಷ್ಟದ್ದು ಒಂದು ಟೈಮ್ ಪೀರಿಯಡ್ ನಡೀತಿರ್ಬೋದು. ಆ್ಯಂಡ್ ಇದು ಮುಂದಕ್ಕೆ ಹೋಗ್ತಾ ತುಂಬ ಸ್ಲೋ ಜರ್ನಿ ಇರುತ್ತೆ ಇದು. ಬಿಕಾಸ್ ಆಫ್ ನೈಟ್ ಆಫ್ ಪೆಂಟಿಕಲ್ಸಿಂದ ಸ್ಲೋ ಇರುತ್ತೆ. ಆಮೇಲೆ ಬಟ್ ಇದು ಕಂಪೇರ್ ಮಾಡಿದ್ರೆ, ನಾನು 6 ಆಫ್ ಸ್ವೋರ್ಡ್ಸ್ ಜೊತೆ ಕಂಪೇರ್ ಮಾಡಿದ್ರೆ ರೈಟ್ ನಾವು ನನಗೆ ಆರಾಮಾಗಿ ಗೊತ್ತಾಗುತ್ತೆ ದಟ್ ನಿಮ್ಮ ಮೈಂಡ್ ಸ್ವಲ್ಪ ಫಾಗಿ ಇದೆ, ಅಂದರೆ ಕ್ಲಾರಿಟಿ ಇಲ್ಲ. ಅಷ್ಟರ ಮುಂಚೆ ನಿಮ್ಗೆ ಹೆಂಗಿತ್ತು ಕ್ಲಾರಿಟಿ, ಪಟ್ ಅಂತ ನೀವು ಆನ್ಸರ್ ಮಾಡ್ತಿದ್ರಿ, ಸರಿ, ಹೌದು, ಬೇಡ, ಇಲ್ಲ, ಹಂಗೆ ಹೇಳ್ತಾಯಿದ್ರಿ. ಬಟ್ ಇವಾಗ ನಿಮ್ಗೆ ಅದೇ ಸ್ವಲ್ಪ ಕಷ್ಟ ಅನಿಸ್ತಿದೆ. ಎಸ್, ಏನಕ್ಕೆ ಈ ಥರ ಆಗ್ತಿದೆ ಅಂದರೆ ನೀವು ಮೆಂಟಲಿ ಫಸ್ಟು ಎಲ್ಲಾದರೂ ಮೂವ್ಮೆಂಟ್ ಮಾಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿ ಮೆಂಟಲಿ. ಓಕೆ, ನಾನು ಇಲ್ಲಿದ್ದೀನಿ, ನಾನು ಇಲ್ಲಿಂದ ನನ್ನ ಸ್ಪಿರಿಚುವಲ್ ಲೈಫ್ಗೆ ನಾನು ಮೂವ್ ಮಾಡಬೇಕು. ನಾನು ಇಲ್ಲಿದ್ದೀನಿ, ನನ್ನ ಎಮೋಷ್ನಲ್ ಹೆಲ್ತ್ನ ಚೆನ್ನಾಗಿ ಮಾಡೋಕ್ಕೆ ನಾನು ಮೂವ್ ಮಾಡಬೇಕು. ನಾನು ಇಲ್ಲಿದ್ದೀನಿ, ನಾನು ಬೇರೆ ಸ್ಟೇಟಿಗೆ ಹೋಗಬೇಕು ಅಂತ ಮೂವ್ ಮಾಡಬೇಕಂತ ಆ ಯೋಚನೆ, ಆ ಮೂವ್ಮೆಂಟ್ ಅನ್ನೋ ಒಂದು ಬಂದ್ರೂ ಸಾಕು, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಾರ್ ನಾವು ಡೈರೆಕ್ಟಾಗಿ ಹೇಳಬೇಕಂದ್ರೆ ನಿಮ್ಮ ಆನ್ಸರ್ ಎಸ್ ಆರ್ ನೋ ಅಂತಂದರೆ ನಿಮ್ಮ ಆನ್ಸರ್ ಡೆಫಿನೆಟ್ಲಿ ಎಸ್ ಅಂತಿದೆ. ಓಕೆ, ಪ್ರೊವೈಡೆಡ್ ಇದು ಸ್ವಲ್ಪ ಡೆತ್ ಕಾರ್ಡ್ ಕೆಳಗಡೆ ಇರೋದ್ರಿಂದ ಮೆಂಟಲ್ ಫಾಗಿ ಅಂತ ಹೇಳಿದೆ ನೋಡಿ. ನಾನು ನಿಮಗಿದೆ ಮೆಂಟಲಿ ತುಂಬ ಥಾಟ್ಸ್ ಜೊತೆಗೆ ನಿಮ್ಗೆ ರಗಳೆ ಆಗ್ತಿದೆ ಮೆಂಟಲಿ. ಓಕೆ, ಇದರಿಂದ ಆಚೆ ಬರೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಈ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ ನಡೀತಿದೆ ನಿಮ್ಗೆ ಇವಾಗ. ಅದಕ್ಕೆ ನಿಮ್ಗೆ ಇವಾಗಲೇ ಎಲ್ಲ ಗೊತ್ತಾಗಬಾರ್ದು ಅಂತ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಮೆಸೇಜು. ನೀವು ಮುಂದಕ್ಕೆ ಹೋಗ್ತಾ ನಿಮ್ಗೇನಾಗುತ್ತೆ, ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋ ಜಾಗದಲ್ಲೆಲ್ಲ ನಿಮಗೆ ಕಲರ್ಸ್ ತೋರ್ಸೋಕ್ಕೆ ಶುರು ಆಗುತ್ತೆ. ಅಂದರೆ ಲೈಫಲ್ಲಿ ಬಟರ್ಫ್ಲೈ ಕಾಣಿಸೋದು, ಅಥವಾ ಒಂಥರ ಏನೋ ಒಂದು ಖುಷಿ ವಿಚಾರ ಮನೇಲಾಗೋದು, ಆ ಥರ ಎಲ್ಲ ಶುರು ಆಗುತ್ತೆ ಆಗೋಕ್ಕೆ. ಎಸ್, ಬಟ್ ನೀವು ಏನು ಮಾಡಬೇಕಂದ್ರೆ ಇದನ್ನು ತಡಿಬಾರ್ದು. ಈ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ತಡಿಬಾರ್ದು. ಇದು ಲಿಟ್ರಲ್ ಡೆತ್ ಅಂದರೆ ಆ ಥರ ಡೆತ್ ಅಲ್ಲ ಇದು. ಇಟ್ಸ್ ಜಸ್ಟ್ ನಮ್ಮಲ್ಲಿ ಏನೋ ಒಂದು ಕ್ವಾಲಿಟೀಸ್ ಇದೆ, ಸ್ಪಿರಿಚುವಲಿ ನಮ್ಗದು ಬೇಡ, ಬಟ್ ನಮಗೆ ಗೊತ್ತಿಲ್ಲದಿರೋಂಗೆ ನಾವು ಅದನ್ನು ಬೆಳೆಸ್ತಾ ಇರ್ತೀವಿ. ಬಟ್ ಅದು ಯೂನಿವರ್ಸಿಗೆ ಗೊತ್ತಿರುತ್ತೆ, ಬಟ್ ನಮ್ಗದು ಯೂಸ್ ಆಗೋಲ್ಲ, ನಮ್ಗದು ಬೇಡ ಅಂತ. ಸೊ ಅದನ್ನು ತೆಗ್ದಾಕೋಕ್ಕೆ ಈ ಒಂದು ಫೇಸ್ ಆಫ್ ಲೈಫ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಇನ್ನೇನು ಬೇರೆ ಭಯ ಬೀಳೋ ಅಂಥದ್ದು ಏನೂ ಇಲ್ಲ. ಇದು ಸ್ವಲ್ಪ ಸ್ಲೋ ಪ್ರೋಸೆಸ್. ಎಸ್, ಟ್ರಾನ್ಸ್ಫಾರ್ಮೇಷನ್ ಸ್ಲೋನೇ,
ಬಟ್ ನಿಮ್ಮಲ್ಲಿ ಇನ್ನೂ ಒಂದು ಸ್ಟೆಪ್ ಸ್ಲೋ ಆಗುತ್ತೆ, ಬಿಕಾಸ್ ನೀವು ಬೇಬಿ ಸ್ಟೆಪ್ಸ್ ಇಟ್ಕೊಂಡು ಒನ್ ಬೈ ಒನ್ ಹತ್ಕೊಂಡು ಸ್ಟೆಪ್ಸ್ ಮುಂದಕ್ಕೆ ಹೋಗ್ತಾ ಇರಬೇಕು, ಆಯಿತಾ. ಆಮೇಲೆ ನಿಮಗೆ ಒಂದು ಸತಿ ನೀವು ನಿಮ್ಮ ಮೆಂಟಲ್ ಫಾಗ್ನ ಕ್ಲೀನ್ ಮೆಂಟಲ್ ಫಾಗಿನೆಸ್ನ ನೀವು ನಿಮ್ಮ ಕಾನ್ಷಿಯಸ್ ಮೈಂಡ್ ತುಂಬ ತಳಮಳ ಆಗ್ತಾಯಿದೆ ಕಾನ್ಷಿಯಸ್ಲಿ, ಅದಕ್ಕೆ ನಿಮಗೆ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ. ಸೊ ನೀವು ಮೆಡಿಟೇಷನ್ ಮಾಡಿ. ಯಾಕೆ ಅಂತಂದರೆ ಏನಕ್ಕೆ ಆಗ್ತಿದೆ ಆ ಥರ ಅಂತಂದರೆ ನೀವು ಡಿಸಿಷನ್ ಮಾಡಿದ್ದೀರಲ್ವ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನೋ ಹೇಳಿದ್ರೆ ನಿಮಗೆ ಕಾನ್ಷಿಯಸ್ ಮೈಂಡ್ ಏನೋ ಹೇಳಿದೆ. ಬಟ್ ಕಾನ್ಷಿಯಸ್ ಮೈಂಡ್ನಲ್ಲಿರೋದು ನಿಮಗೆ ಈಸಿ ಅನ್ನಿಸ್ತು ಅಂತ ನೀವು ಇದನ್ನು ಮಾಡ್ತಾಯಿದ್ದೀರಾ. ಬಟ್ ಆ್ಯಕ್ಚುಲಿ ನೀವು ಸಬ್ಕಾನ್ಷಿಯಸ್ ಮೈಂಡನ್ನ ಕೇಳಬೇಕು. ಸೊ ನೀವು ಈ ಥರ ನೀರಿನಲ್ಲಿ ನೀವಿದ್ದರೆ ಮನಸ್ಸು ಬೇಜಾರಾಗಿರುತ್ತೆ, ತಲೆಯಲ್ಲಿ ತುಂಬ ಯೋಚನೆಗಳು ಬರುತ್ತೆ, ಬೇಜಾರಾಗ್ತೀವಿ, ಆಮೇಲೆ ನಿದ್ದೆ ಬರೋಲ್ಲ, ಒಂಥರ ಬೇಜಾರು. ಬಟ್ ಇದರಲ್ಲಿ ನಿಮಗೆ ಕಲಿಯೋಕ್ಕಂಥ ಒಂದು ಲೆಸನ್ ಇರುತ್ತೆ. ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ, ನಿಮ್ಗೇನು ತುಂಬ ಇಷ್ಟ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಆಮೇಲೆ ಮೆಡಿಟೇಷನ್ ಮಾಡಿ. ನೀವು ಎಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀರಾ ಅನ್ನೋದು ನಿಮಗೆ ಈ ವಾಂಡ್ ಕೂಡ ಗೋಲ್ಡನ್ ಕಲರಾಗಿ ಕನ್ವರ್ಟ್ ಆಗೋಕ್ಕೆ ಶುರು ಆಗ್ತಾ ಬರುತ್ತೆ. ಮೆಡಿಟೇಷನ್ ಮಾಡಿ, ಡಿಟ್ಯಾಚ್ಮೆಂಟ್ ಆಗಿ. ತುಂಬ ಅಟ್ಯಾಚ್ ಆಗಿದ್ರಿ ಅದನ್ನು ಒಂದು ಎಕ್ಸಾಂಪಲ್ ಫೋನೇ ತಗೊಳ್ಳಿ. ಫೋನು ಇದ್ದರೆ ಫೋನಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗಿ, ಜಾಸ್ತಿ ಫೋನ್ ನೋಡೋಕ್ಕೆ ಹೋಗಬೇಡಿ. ಓಕೆ. ಸೊ ಆ ಥರ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ನಡೀತಾ ಹೋಗಿ. ಆಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಿಮ್ಮ ಇಂಟ್ಯೂಷನ್ಗೆ ಟ್ಯಾಪಿನ್ ಆಗೋದು ಹೆಂಗೆ, ಏನು, ಮೆಡಿಟೇಷನ್ ಮಾಡೋದು, ಕ್ರಿಸ್ಟಲ್ಸ್ ಯೂಸ್ ಮಾಡೋದು, ಅಮೆಥಿಸ್ಟ್ ಅಂತ ಬಂತು ನಿಮಗೆ, ಅಮೆಥಿಸ್ಟ್ ಯೂಸ್ ಮಾಡೋದು, ಆ ಥರ ಮಾಡ್ಕೊಂಡು ಹೋಗ್ತಾರೆ. ಫಸ್ಟು ಮೆಂಟಲಿ ನನ್ನ ಪ್ಯಾಷನ್ ಫಾಲೋ ಮಾಡ್ಕೊಂಡು ನಾನು ಹೋಗಬೇಕು ಅನ್ನೋದು ಒಂದು ಡಿಸಿಷನ್ ತೊಗೊಂಡ್ರೇ ಸಾಕು. ಆಮೇಲೆ ಸೆಲ್ಫ್ ಲವ್ ಬೇಕು ನಿಮಗೆ ಜಾಸ್ತಿ, ನಿಮ್ಮನ್ನು ನೀವೇ ಇಷ್ಟಪಡಿ ಜಾಸ್ತಿ. ಇಷ್ಟು ನೀವು ಮಾಡ್ಕೊಂಡ್ಮೇಲೆ ಇದಾದ ನಂತರ ನಿಮಗೆ ಒಂದು ಹೊಸ ಆಪರ್ಚುನಿಟಿ ಬರುತ್ತೆ. ಇದು ಯೂನಿವರ್ಸ್ ಕೊಡೋವಂಥ ಗಿಫ್ಟು. ಬಿಕಾಸ್ ಈ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಒಳ್ಳೆಯದಂತೂ ಆಗೇ ಆಗುತ್ತೆ. ಇಲ್ಲಿ ನೀವು ಈ ಟ್ರಾನ್ಸ್ಫಾರ್ಮೇಷನ್ ನನಗೆ ಕಷ್ಟ ಇದೆ, ಹೌದು ನಾನು ಒಪ್ಕೊತೀನಿ, ಈ ಕಷ್ಟದ ಮೂಲಕ ಆಗಲಿ ಅಥವಾ ಈ ಟಫ್ ಫೇಸ್ ಲೈಫಲ್ಲಿ ಹೆಂಗಿದೆಯೋ ಇದರಿಂದ ಏನು ಬಂದ್ರೂ ಕಲಿಯೋಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಪಾಠ, ನನ್ನ ಜೀವನದ್ದು ಏನು ಕಲಿಯೋಕ್ಕೆ ಅಂತ, ಏನು ಕಲಿಸ್ಬೇಕಂತ ಈ ಥರ ಕಷ್ಟ ಬರ್ತಿದೆಯೋ ನಾನು ಕಲಿತೀನಿ ಅಂತ ಅದನ್ನು ಒಪ್ಕೊಳ್ಳಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ, ವೆಲ್ಕಮ್ ಮಾಡಿ, ಆಯಿತಾ. ನಿಮ್ಗೆ ಎಷ್ಟೋ ತುಂಬ ಈಸಿ ಅನಿಸುತ್ತೆ, ಕಷ್ಟ ಅನಿಸಲ್ಲ ನಿಮಗೆ. ಇದೇ ಸೀಕ್ರೆಟು ಇದರಿಂದ ಆಚೆ ಬರೋದು ಹೆಂಗೆ ಅಂತ. ಓಕೆ. ಆಮೇಲೆ ನೀವು ಒಂದು ಸತಿ ಈ ಥರ ಆಕ್ಸೆಪ್ಟೆನ್ಸ್ ಮಾಡೋಕೆ ಹೋದ್ಮೇಲೆ ಟ್ರಾನ್ಸ್ಫಾರ್ಮೇಷನ್ ಈ ಥರ ಮೆಡಿಟೇಷನ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಸಬ್ಕಾನ್ಷಿಯಸ್ ಮೈಂಡ್ ಹೇಳೋದ್ರಿಂದ ನಿಮ್ಮ ಇಂಟ್ಯೂಷನ್ ಹೇಳೋದನ್ನು ಜಾಸ್ತಿ ಸ್ಟ್ರಾಂಗಾಗಿ ಗಮನ ಕೊಟ್ಟು ಅವೇರಾಗಿದ್ದು ಅದಕ್ಕೆ ಟ್ಯಾಪ್ ಆಗಬೇಕಾಗತ್ತೆ. ಓಕೆ. ಬಟ್ ಆಮೇಲೆ ಯೂನಿವರ್ಸ್ ನಿಮಗೆ ಒಂದು ಆಪರ್ಚುನಿಟಿ ಕೊಡುತ್ತೆ, ಹೊಸ ಬ್ರ್ಯಾಂಡ್ ನ್ಯೂ ಬಿಗಿನಿಂಗ್ ಥರ, ಆಯಿತಾ. ಇದು ಬರುತ್ತೆ, ಇದು ಬಂದೇ ಬರುತ್ತೆ. ಇವತ್ತು ಬಂದಿಲ್ವಾ, ನಾಳೆ ಬಂದಿಲ್ವಾ, ನಾಳಿದ್ದು ಬರುತ್ತಾ, ಯಾವಾಗ ಬಂದ್ರೂ ಈ ಒಂದು ಅವಕಾಶ, ಈ ಒಂದು ದೇವ್ರದ್ದು ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಇದು ನಿಮಗಂತ ರಿಸರ್ವ್ಡ್. ಓಕೆ. ಈ ಬಿಗಿನಿಂಗ್ ನಿಮ್ಗಂತ ರಿಸರ್ವ್ಡ್. ಬಟ್ ನೀವು ಒಂದು ಏನು ನೆನ್ಪಿಟ್ಕೊಂಡಿರ್ಬೇಕಂದ್ರೆ, ನಿಮ್ಮ ಪಾಸ್ಟ್ ಬಿಲೀಫ್ ಸಿಸ್ಟಮ್ ಏನೇ ಇದ್ದರೂ ಅದನ್ನು ಬಿಟ್ಬಿಡಿ. ಓಕೆ. ಮುಂದಕ್ಕೆ ಜನ ಏನಾದರೂ ನಿಮಗೆ ಸರಿ ಇಲ್ಲ, ಇದು ನನಗೆ ಯಾಕೋ ಮೋಟಿವೇಟ್ ಆಗ್ತಾಯಿಲ್ಲ, ನನಗೆ ಡಿಮೋಟಿವೇಟ್ ಆಗ್ತದೆ ಅಂತ ಅನಿಸಿದ್ರೆ ಅಂಥ ಮಾತನ್ನ ಕೇಳೋಕ್ಕೆ ಹೋಗಬೇಡಿ. ಓಕೆ. ಮತ್ತು ನೀವು ಇದನ್ನು ಒಪ್ಕೊಂಡಾಗ ನೀವು ಗಾಡ್ ಕಾಂಪ್ಲೆಕ್ಸ್ ಕಾನ್ಷಿಯಸ್ನೆಸ್ಸಿಗೆ ಬರ್ತೀರ. ಯಾವಾಗಲೂ ಸತ್ಯ, ಟ್ರೂತ್ ಜೊತೆ ಮಾಡಿ. ನಿಮ್ಗೆ ಇಷ್ಟ ಇದ್ರೂ ಅದು ಸರಿ ಇಲ್ಲ ಅಂತ ಅನಿಸಿದ್ರೆ, ತಪ್ಪು ಅದು ಮಾಡೋ ಕೆಲಸ ಅಂತ ಅನಿಸಿದ್ರೆ, ನಿಮ್ಗೆ ತುಂಬ ಇಷ್ಟ ಇದೆ ಮಾಡೋಕ್ಕೆ, ಬಟ್ ಸ್ಪಿರಿಚುವಲಲ್ಲಿ ನೋಡಿದ್ರೆ ಅಥವಾ ನಮ್ಮ ದೇವ್ರು ನೋಡ್ತಿರ್ತಾನೆ ಅಂತಿದ್ರೆ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ ನಿಮ್ಮ ಟೆಸ್ಟ್ ಇರುತ್ತೆ. ಓಕೆ. ಅದನ್ನೇನಾದರೂ ನೀವು ಯಾರೂ ನೋಡ್ತಾ ಇಲ್ಲ ಬಿಡು ಮಾಡಿಬಿಡೋಣ ಅಂತ ಅನಿಸಿದ್ರೆ ನೀವು ಅದಕ್ಕೆ ಬೇರೆ ಥರ ಪನಿಷ್ಮೆಂಟ್ ಕೂಡ ಕೊಡ್ತಾರೆ. ಅದೇ ಗಾಡ್ ಕಾಂಪ್ಲೆಕ್ಸ್ ಕಾನ್ಷಿಯಸ್ನೆಸ್ ಅಂತ ಹೇಳೋದು. ಸೊ ಸಕ್ಸಸ್ ಅಂತೂ ಇದೆ. ಬಟ್ ಇವಾಗ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ನಡೀತಿದೆ. ಪ್ರೊಟೆಕ್ಟೆಡ್ ಆಗಿದ್ದೀರಾ, ಅಬಂಡೆನ್ಸ್ ಬರುತ್ತೆ. ಆಮೇಲೆ ಕೆಲವು ಅಂದರೆ ಮುಂದಕ್ಕೆ ನಡೀತಾ ನೀವು ಕೆಲಸ ಮಾಡಿಲ್ದಿರ ಇರಲಿ, ನಿಮಗೆ ಹಣಕಾಸು ಏನು ಮಂಡೆ ಬಿಸಿ ಆಗಲ್ಲ, ಬರ್ತಾ ಇರುತ್ತೆ ನಿಮಗೆ. ಯಾಕಂದರೆ ನೀವು ಕೊಡೋವಂಥ ವ್ಯಕ್ತಿ ಕೂಡ, ಅದಕ್ಕೆ ನಿಮಗೂ ಕೂಡ ದೇವ್ರು ಕೊಡ್ತಾರೆ. ತುಂಬ ಕಷ್ಟಪಡ್ತೀರಾ, ತುಂಬ ಅಂದರೆ ಸುಖ ಅಂದರೆ ಒಂದು ಸಕ್ಸಸ್ ಲೈಫಲ್ಲಿ ನೋಡೋಕ್ಕೆ ಅಂತ ತುಂಬ ಕಷ್ಟಪಟ್ಟು ನೀವು ಈ ಕಿಂಗ್ ಆಫ್ ಪೆಂಟಿಕಲ್ ಪೊಸಿಷನ್ಗೆ ಬರ್ತೀರಾ.
ಇಲ್ಲಿ ನೀವು ಸ್ವಲ್ಪ ನಿಮ್ಮ ದೇಹನ ನೀವು ನೋಡ್ಕೊಬೇಕು. ಬಿಕಾಸ್ ಈ ಎನರ್ಜಿಗೆ ಬಂದಾಗ ಸ್ವಲ್ಪ ಫಾಸ್ಟ್ ಫುಡ್ ಐಟಮ್ಸ್ ತಿನ್ನೋದು, ಆಯಿಲಿ ಐಟಮ್ಸ್ ತಿನ್ನೋದು, ಇದೆಲ್ಲ ಮಾಡಿ ಒಂಚೂರು ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಈ ಕಾರ್ಡ್ನಲ್ಲಿ ಸ್ಪೆಷಲಿ. ಸೊ ಮೈಂಡ್ ಬಾಡಿ ಸ್ಪಿರಿಟ್ ಎಲ್ಲ ಬ್ಯಾಲೆನ್ಸ್ ಇರುತ್ತೆ. ಸ್ವಲ್ಪ ನಿಮ್ಮ ವೆಯ್ಟ್ ಗೇಯ್ನ್ ಆಗ್ತಾ ಇದ್ದೀರಾ ಅಂತ ಅನ್ಸಿದ್ರೆ ಒಂಚೂರು ಕಮ್ಮಿ ಮಾಡ್ಕೊತ ಬನ್ನಿ. ಆಮೇಲೆ ನೀವು ನಡ್ಕೊಂಬಂದಿದ್ದ ದಾರಿ ಮರೆಯೋಕ್ಕೆ ಹೋಗ್ಬೇಡಿ. ಈ ದಾರಿ ಈ ದಾರಿ ಈ ದಾರಿ ನಡ್ಕೊಂಬಂದಿದ್ದ ದಾರಿ ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ. ಪ್ರೊಟೆಕ್ಟೆಡ್ ಆಗಿರ್ತೀರ. ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅಂತಲೂ ಇಲ್ಲ. ನನ್ನ ಟ್ರಾನ್ಸ್ಫಾರ್ಮೇಷನ್ ಆಗೋಯ್ತು ಇನ್ನಷ್ಟೇ, ಐ ಆಮ್ ದ ಕಿಂಗ್. ನೋ, ಯಾಕಂದರೆ ಟ್ರಾನ್ಸ್ಫಾರ್ಮೇಷನ್ ಒಂದೇ ಸತಿ ಆಗೋಲ್ಲ, ತುಂಬ ಸತಿ ಲೈಫಲ್ಲಿ ಆಗ್ತಾಯಿರುತ್ತೆ. ಒಂದೊಂದು ಥರ ರೀತಿಲಿ ಆಗ್ತಾಯಿರುತ್ತೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಟ್ರಾನ್ಸ್ಫಾರ್ಮೇಷನ್ ನಮಗೆ ಏನಾದರೂ ಒಂದು ಆಗ್ತಾನೇ ಇರುತ್ತೆ, ಹೇಳ್ಕೊಡ್ತಾ ಇರುತ್ತೆ. ಸ್ಪಿರಿಚುವಾಲಿಟಿ ಅಂದರೆ ಹಂಗೇ. ಓಕೆ, ಸೊ ನೀವು ನಡ್ಕೊಂಬಂದಿದ್ದ ದಾರಿ ಮರಿಬೇಡಿ. ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ, ಆಯಿತಾ? ನೀವು ಬಿಕಾಸ್ ನಿಮಗೆ ಅರ್ಥ ಆಗುತ್ತೆ. ಬಿಕಾಸ್ ಈ ಫೇಸ್ ಅನ್ನೋದ್ರಲ್ಲಿ ನೀವು ಪಾಸಾಗಿ ಆಚೆ ಬಂದಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಬೇರೆಯವ್ರ ಕಷ್ಟ ಹೆಂಗಿರುತ್ತೆ ಏನು ಅಂತ. ಸೊ ಎಸ್, ನೀವು ಎಷ್ಟೇ ಸ್ಟ್ರಿಕ್ಟಾಗಿದ್ರೂ ನಿಮ್ದೊಂದು ಸಾಫ್ಟ್ ಸೈಡ್ ಇರುತ್ತೆ, ಒಂದು ಅಮ್ಮ ಥರ, ಕೇರಿಂಗ್, ನರ್ಚರಿಂಗ್, ಆ ಥರ. ಆ ಫೇಸ್ನೂ ಕೂಡ ಕೆಲವರಿಗೆ ತೋರಿಸಿ. ಓಕೆ, ಆಮೇಲೆ ಧ್ಯಾನ ಮಾಡಿ, ತುಂಬ ಸಕ್ಸಸ್ ಬರುತ್ತೆ, ತುಂಬ ಅಬಂಡೆನ್ಸ್ ಬರುತ್ತೆ. ಇಲ್ಲಿ ನೋಡಿ, ಈ ಕಾರ್ಡ್ನಲ್ಲಿ ನೋಡಿ ನೀವು ಎಷ್ಟು ಸಕ್ಸಸ್ಸಲ್ಲಿದ್ದಾರೆ ಇವರು, ಅಲ್ವಾ? ಸೊ ಇವರು ಏನು ಧ್ಯಾನ ಮಾಡ್ತಾ ಇದ್ದಾರೆ ನೋಡಿ. ಧ್ಯಾನ ಅಂದರೆ ನಾನು ನೆಕ್ಸ್ಟ್ ಜನಕ್ಕೆ ಏನು ಮಾಡ್ಬೋದು, ಇಲ್ಲಿ ತನಕ ಬಂದಿದ್ದೀನಿ ಸರಿ, ನೆಕ್ಸ್ಟ್ ನಾನು ಏನಲ್ಲಿ ಒಳ್ಳೇದು ಮಾಡ್ಬೋದು. ನೀವು ಈ ಪೊಸಿಷನಿಗೆ ಬಂದ್ರೂ ನಿಮಗೆ ಬೇಜಾರಾಗ್ತಿದೆ ಅಂತ ನೀವು ನಡ್ಕೊಂಬಂದಿದ್ದ ದಾರಿ ಮರಿಬೇಡಿ. ನೀವು ಶುರು ಮಾಡಿದಾಗ ನಿಮ್ಮ ಹತ್ರ ಏನೂ ಇರಲಿಲ್ಲ, ಬಟ್ ಇವಾಗ ನೀವೊಂದು ರಾಜ ಅಥವಾ ರಾಣಿ ಆಗಿದ್ದೀರ. ಸೊ ನಡ್ಕೊಂಬಂದಿದ್ದ ದಾರಿ ಮರೆಯೋಕ್ಕೆ ಹೋಗಬೇಡಿ. ಬಟ್ ಫಾರ್ ನಾವ್ ನಿಮ್ಮ ಆನ್ಸರ್ ಈಸ್ ಆಗುತ್ತೆ, ಎಸ್, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಹೌದು, ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲನೂ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲನೂ ಹೇಳಲ್ಲ, ಬಟ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು. ಏನೂ ಕಳ್ಕೊಳ್ಳಲ್ಲ, ಎಲ್ಲ ಒಳ್ಳೆಯದಾಗೆ ಪಡ್ಕೊತೀರ. ಬಿಕಾಸ್ ಇಲ್ಲಿ ಕಪ್ಪು ಕುದುರೆ ಇದೆ. ಬ್ಲ್ಯಾಕ್ ಅಂದರೆ ನನಗೆ ಇಟ್ಸ್ ಅ ಫಾರ್ಮ್ ಆಫ್ ಪ್ರೊಟೆಕ್ಷನ್. ಬ್ಲ್ಯಾಕು ಟ್ರಾನ್ಸ್ಫಾರ್ಮೇಷನ್, ಪ್ರೊಟೆಕ್ಷನ್ ಎಲ್ಲ ಬರುತ್ತೆ. ಒಂಥರ ಸೂಪರ್ ಸ್ಟ್ರಾಂಗ್ ಸ್ಟೆಬಿಲಿಟಿ ಕಲರ್ ಬ್ಲ್ಯಾಕು. ನಾನು ಆ ಥರ ನೋಡ್ತೀನಿ. ಏನೋ ಒಬ್ಬೊಬ್ರದ್ದು ಒಂದೊಂದು ಥರ ಕಲರ್ ಇರುತ್ತೆ ನೋಡೋದು, ಒಂದು ರೀತಿ ಇರುತ್ತೆ ನೋಡೋದು ಕಲರ್ಸ್ನ. ನಾನು ಈ ಥರ ಬ್ಲ್ಯಾಕ್ ಕಲರ್ ನೋಡ್ತೀನಿ. ಸೊ ಹೋಗ್ತಾ 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 ನಿಮಗೆಲ್ಲ ಸಕ್ಸಸ್ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿರ್ತೀರ ಲೈಫಲ್ಲಿ, ಏನು ಹೆದರ್ಕೊಬೇಡಿ. ಇವಾಗ ನಿಮ್ಮ ಆನ್ಸರ್ ಎಸ್ ಇದೆ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಕೆಲಸ ನಿಮ್ಮ ಮೈಂಡಲ್ಲಿ ಏನೇ ಕ್ವೆಶನ್ ಇದ್ರೂ ಅದು ರಿಸಲ್ಟ್ ಕಾಣಿಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಕಾಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ನಿಜ ಹೇಳ್ತೀನಿ ನಾನು, ಪ್ರಾಮಿಸ್. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅಂದರೆ ನೀವು ಹೆದರ್ಕೊಳ್ಳೋ ಅಂಥದ್ದೇನೂ ಆಗೋಲ್ಲ. ಸ್ವಲ್ಪ ಕಷ್ಟ ಅಂದರೆ ಮೇನ್ಲಿ ದುಡ್ಡು ಕಾಸಿನ ಕಷ್ಟ, ಆಮೇಲೆ ಮೆಂಟಲಲ್ಲಿ ಯಾಕೋ ಮನ್ಸಿಗೆ ಶಾಂತಿನೇ ಇಲ್ಲ ಆ ಥರ ಒಂದು ಕಷ್ಟ, ಊಟ ಮಾಡೋಕ್ಕೆ ಮನಸ್ಸಿಲ್ಲ ಆ ಥರ ಒಂದು ಏನೋ ಒಂದು ಚಿಂತೆ, ಇಷ್ಟೇ ಬಿಟ್ಟರೆ ಬೇರೆ ದೊಡ್ಡದಾಗಿ ಏನೂ ಆಗೋದಿಲ್ಲ. ಹೆದರ್ಕೊಬೇಡಿ. ಓಕೆ, ಸೊ ಕರೆಕ್ಟ್. ನೀವು ಹೀಗೆ ಮುಂದಕ್ಕೆ ನಡೀತಾ ಇರ್ರಿ. ಓಕೆ, ಮುಂದೆ ನಡೀತಾ ಇರ್ರಿ, ಮೆಡಿಟೇಷನ್ ಮಾಡ್ತಾ ಇರ್ರಿ. ನಿಮ್ಮ ಆನ್ಸರ್ ತುಂಬ ಚೆನ್ನಾಗಿ ಎಸ್ ಅಂತ ಬಂದಿದೆ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ರಿಸಲ್ಟ್ ತೋರ್ಸೋಕ್ಕೆ. ಆಮೇಲೆ ಏನಾದರೂ ಮೆಸೇಜ್ ಇದೆಯಾ? ಒಂದು ನಿಮಿಷ, ಇದನ್ನು ಯಾಕೆ ತಗೊತಿದ್ದಾರೆ? ಓಕೆ, ಕಿಂಗ್ ಆಫ್ ವಾಂಡ್ಸ್. ಅಕಸ್ಮಾತ್ ನೀವೇನಾದರೂ ಕರಿಯರ್ ಫೀಲ್ಡು ಅಥವಾ ನಿಮ್ಮ ಮಕ್ಕಳದು ಕರಿಯರ್ ಅಥವಾ ಸ್ಕೂಲಲ್ಲಿ ಹೆಂಗಿದ್ದಾರೆ ಅಂತ ಅನಿಸಿದ್ರೆ, ಅವ್ರು ಚೆನ್ನಾಗಿದ್ದಾರೆ, ಬಟ್ ಎಲ್ಲ ಒಂದು ಕಡೆ ಏನೋ ಮುಚ್ಚಿಕ್ತಾ ಇದ್ದಾರೆ ಕೂಡ. ಕೆಟ್ಟ ರೀತಿ ಏನಲ್ಲ, ರ್ಯಾಗಿಂಗು ಆ ಥರ ಸ್ವಲ್ಪ ಅಂದರೆ ಅಷ್ಟೊಂದೇನು ಸೀರಿಯಸ್ಸಾಗಿ ತೊಗೊಬೇಕಂತೇನಿಲ್ಲ ಬಿಡಿ. ಅಕಸ್ಮಾತ್ ಫೇಲ್ ಆದ್ರೂ ಯಾವುದನ್ನ ಎಕ್ಸಾಮ್ನಲ್ಲಿ, ಅವ್ರು ಬೆಳೆದು ತಿರ್ಗಾ ಸ್ಟಾರ್ಟಿಂಗಿಂದ ಶುರು ಮಾಡಿ ಪುನಃ ಅವ್ರು ಗೆಲ್ತಾರೆ. ಇದು ಡೈರೆಕ್ಟಾಗಿ ಬಂದಿದ್ದ ಮೆಸೇಜು. ಓಕೆ, ಆ ಫೇಲ್ ಆಗಿರೋದನ್ನು ಅವರು ತೋರಿಸಲ್ಲ,
ಒಳಗಿರುತ್ತೆ ಬೇಜಾರು, ಬಟ್ ಆಚೆ ಕಡೆ ತೋರಿಸಲ್ಲ. ಆ ಥರ ಆ ಮೆಸೇಜಲ್ಲಿ ಇದ್ದಿತ್ತು. ಓಕೆ, ಸೊ ಆನ್ಸರ್ ಈಸ್ ಎಸ್. ಪುನಃ ಹೇಳ್ತೀನಿ, ಇಲ್ಲ, ಆನ್ಸರ್ ಈಸ್ ಎಸ್, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ನಡೀತಿದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸ್ ಆಗಿರಿ. ಏನು ಲೆಸನ್ಸ್ ಹೇಳ್ಕೊಡುತ್ತೋ ಕಲ್ತ್ಕೊಳ್ಳಿ, ಅಕ್ಸೆಪ್ಟ್ ಮಾಡಿ, ಅವಾಗ ನಿಮ್ಮ ಕಷ್ಟ ಜಾಸ್ತಿ ಅನಿಸಲ್ಲ. ರಿಜೆಕ್ಷನ್ಗೆ ಹೋಗ್ಬಿಟ್ರೆ ನನಗಿದು ಬೇಡ ಅಂತ ರಿಜೆಕ್ಷನ್ ಮೆಂಟಲಿ ಹಂಗೆ ಬರುತ್ತೆ, ಆ ಟೈಮಲ್ಲಿ ಹಂಗೆ ಆಗುತ್ತೆ. ರಿಜೆಕ್ಷನ್ಗೆ ಹೋಗ್ಬಿಟ್ರೆ ಕಷ್ಟ ಅನಿಸ್ಬಿಡುತ್ತೆ, ಬಟ್ ಒಪ್ಕೊಂಬಿಟ್ರೆ ಕಷ್ಟ ಅನಿಸೋದಿಲ್ಲ. ಅದೊಂದು ಸೀಕ್ರೆಟ್ ಟ್ರಾನ್ಸ್ಫಾರ್ಮೇಷನ್ದು. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋಯಲ್ಲಿ ಮುಗಿಸ್ತೀನಿ. ಎಲ್ಲ ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡಿಬಿಡಿ. ಜಸ್ಟ್ ಮೆಡಿಟೇಷನ್ ಮಾಡಿ, ತಾಳ್ಮೆ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇಂಟ್ಯೂಷನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಿ. ನಿಮ್ಮ ಪ್ಯಾಷನ್ ಫಾಲೋ ಮಾಡಿ. ಆಮೇಲೆ ಈ 5 ಅಂತ ಹೇಳಿದ್ನಲ್ಲ, ಇದರಿಂದ ಆಚೆ ಬರೋದು ಹೆಂಗೆ ಅಂತ. ಇದರಿಂದ ಆಚೆ ಬರಬೇಕಂದ್ರೆ ನಿಮ್ಮನ್ನು ನೀವು ಸ್ವಲ್ಪ ಪ್ರಿಯಾರಿಟಿ ಕೊಡಬೇಕು. ನಿಮ್ಮನ್ನು ನೀವು ಸೆಲ್ಫಿಶ್ ಆಗಬೇಕು, ಒಂದು ಸ್ವಲ್ಪ, ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಸೆಲ್ಫಿಶ್ ಆಗಬೇಕು. ಯಾರಾದರೂ ಏನಾದರೂ ಮಾಡು ಅಂತಂದರೆ ನಿಮ್ಗೆ ಇಷ್ಟ ಇಲ್ವಾ ಮಾಡೋಕ್ಕೆ, ನೀವು ಡೈರೆಕ್ಟಾಗಿ ಹೇಳಿ, ನನಗೆ ಇಷ್ಟ ಇಲ್ಲ ಮಾಡೋಕ್ಕೆ, ನಾನು ಮಾಡಲ್ಲ ಅಂತ, ಅಷ್ಟೇ. ಆ ಥರ ಸೆಲ್ಫಿಶ್. ನಿಮ್ಮನ್ನು ನೀವು ಪ್ರಿಯಾರಿಟಿ ಕೊಡಿ. ಯಾರೋ ಬಂದು ಏನೋ ಹೇಳಿದ್ರು ನಿಮಗೆ ಅಂತಂದರೆ ನಿಮ್ಗೆ ಅವ್ರು ಹೇಳಿದ್ದು ತಲೆಗೆ ಹಾಕ್ಕೊಬೇಕಾ ಅಂತ ಯೋಚನೆ ಮಾಡಿ. ಬೇಡ ಅಂತ ಅನ್ಸಿದ್ರೆ ಅಲ್ಲೇ ಬಿಟ್ಬಿಡಿ. ಓಕೆ, ಮತ್ತು ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ನೀವು ಕೆಲಸ ಮಾಡಿ. ಯಾರು ಬೇಡ ಅಂದ್ರೂ ನಿಮ್ಗೇನು ಇಷ್ಟ ಆಗುತ್ತೆ, ನಿಮ್ಗೆ ಇದು ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಮಾಡಿ. ಆ ಮೂಲಕ ಅಂತಲೇ ನೀವು ಈ ಮೆಂಟಲಿ ಫೈಟ್ ಮಾಡ್ತಿರೋ ಅಂಥ ವಿಷಯಗಳಿಂದ ನೀವು ಆಚೆ ಬರೋಕ್ಕಾಗೋದು. ಓಕೆ, ಸೊ ಆನ್ಸರ್ ಈಸ್ ಎಸ್, ಬಟ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್, ಸೊ ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗುತ್ತೆ ಎಲ್ರಿಗೂ, ಏನು ಭಯ ಬೀಳಬೇಡಿ. ನೆಗೆಟಿವ್ ಆಗಿ ಅಂತೂ ಯಾವುದೂ ಇಲ್ಲ ಮೆಸೇಜು, ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೆಯದಾಗುತ್ತೆ. ಒಂಚೂರು ಟೈಮ್ ಹಿಡಿಯುತ್ತೆ ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತು ಇಷ್ಟೊತ್ತು ಕೇಳಿದ್ದಕ್ಕೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಆ್ಯಂಡ್ ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಾನು ಇರ್ತೀನಿ, ನಾನು ನಿಮ್ಗೆ ಗೈಡ್ ಮಾಡ್ತಾ ಇರ್ತೀನಿ. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರ್ಯವಂಶಿ ಪೂಜಾ ದಿಸ್ ಸೈಡ್. ಬಾಯ್. ಥ್ಯಾಂಕ್ ಯು.